ಇದು 4ನೇ ಜಾಗಕ್ಕೆ ಬಂದಿದ್ದೀವಿ. ಬೆಳಗ್ಗೆ ಆವಣೆ, ಆಮೇಲೆ ಕೂತಂಡಹಳ್ಳಿ, ಇವಾಗ ಹೆಚ್ಗೋಲಹಳ್ಳಿ. ಏನು ಅಂತಂದರೆ ತಾಲೂಕ್ ಪಂಚಾಯತಿ ಮುಳಬಾಗಿಲು ಅಲ್ಲಿನೂ ಸಹ ಭಾಳ ವಿಜೃಂಭಣೆಯಿಂದ ನಡೀತು. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಹೆಚ್ಗೋಲಹಳ್ಳಿ ಗ್ರಾಮದಲ್ಲಿ ನಡೀತಾ ಇದೆ ಅಂತಂದರೆ ನಿಮ್ಮ ಒಂದು ಐಕ್ಯತೆ ಮತ್ತು ಅಂಬೇಡ್ಕರ್ ಯುವಕರ ಬಳಗ. ನಾನು ದಿನ ಕೇಳ್ತೀನಿ ಪ್ರಸಾದ್ ಮತ್ತು ಬೈಚಪ್ಪನ್ನ, ಏನು ಮಾಡ್ತಾಯಿದ್ದೀನಿ ಈ ಥರ ಅಂತ ಹೇಳ್ತಾ ಇರ್ತಾರೆ. ಏನು ಏನು ಬೇಕೋ ನನ್ನ ಕೇಳಪ್ಪ, ನಾನು ಸಹಾಯ ಮಾಡ್ತೀನಿ ಅಂತ ನಾನು ಹೇಳ್ತಾ ಇರ್ತೀನಿ. ಬಂಧುಗಳೇ, ಏನು ಇವತ್ತು ದಿವಸ ಭಾಳ ವಿಶೇಷವಾಗಿ ಮುಳಬಾಗಿಲು ತಾಲೂಕಿನಲ್ಲಿ ಹೆಚ್ಗೋಲಹಳ್ಳಿ ಅಂತಂದರೆ ಭಾಳ ಫೇಮಸ್ಸು. ನಾನು ಯಾವಾಗಲೂ ಹೇಳ್ಕೊಳ್ಳೋದು ಬೀರೇಗೌಡರ ವಿಷಯ. ಏನಂತಂದರೆ ಬೀರೇಗೌಡರು ಈ ತಾಲೂಕಲ್ಲಿ, ಈ ಮುಳಬಾಗಿಲು ತಾಲೂಕಿಗೆ ಒಬ್ಬ ಶಾಸಕರಾಗಿರ್ತಕ್ಕಂಥ ಒಬ್ಬ ಸಂದರ್ಭ ಇದು. ಆ ಒಂದು ಹಿನ್ನೆಲೆಯಲ್ಲಿ ಹೆಚ್ಗೋಲಹಳ್ಳಿ ಅಂತಂದರೆ ಭಾಳ ಫೇಮಸ್ಸು ಈ ತಾಲೂಕಲ್ಲಿ. ಈ ಸುಮಾರು 5-6 ಗೊಲ್ಲಹಳ್ಳಿಗಳಿದ್ದಾವೆ, 5-6 ಗೊಲ್ಲಹಳ್ಳಿಗಳಿದ್ದಾವೆ. ಅದು ಹೆಚ್ಚಿನ ಗೊಲ್ಲಹಳ್ಳಿ ಅಂತಂದರೆ ಹೆಚ್ಗೋಲಹಳ್ಳಿ ಅಂತಂದರೆ ಭಾಳ ಫೇಮಸ್ ಈ ತಾಲೂಕಲ್ಲಿ. ಅದೇ ರೀತಿ ನಮ್ಮ ಯುವಕರ ಬಳಗ ಸುಮಾರು ನಮಗೆ ರಾಷ್ಟ್ರ ಪ್ರಶಸ್ತಿಯಿಂದ ಸುಮಾರು 3 ಪದಕಗಳನ್ನು ಈ ಗೊಲ್ಲಹಳ್ಳಿಗೆ ತಂದಿದ್ದಾರೆ. ಅದೊಂದು ಶುಭೋದಯ ಇದು ಅಂತ ಹೇಳ್ತೀನಿ. ಮತ್ತು ಇನ್ನೊಂದು ಒಳ್ಳೆಯ ಸುದ್ದಿ, ಇವತ್ತು ಭಾಳ ಚೆನ್ನಾಗಿ ಇದು ಮಾಡಿ CM ಮುನಿಯಪ್ಪ ಅಂತ ಜಿಲ್ಲೆಯ ದಲಿತ ಹೋರಾಟಗಾರರು, ಅವರು ಇವತ್ತು ಅಂಬೇಡ್ಕರ್ದ ಒಂದು ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಅವರು ನಿಮ್ಮ ಅಂಬೇಡ್ಕರ್ ಬಳಗದ ಪರವಾಗಿ ಮತ್ತು ನಮ್ಮೂರಿನ ಪರವಾಗಿ ಅವರಿಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ದಲಿತ ಚಳವಳಿಯಲ್ಲಿ ಭಾಳ ಮುನ್ನುಗ್ಗಿ ಸುಮಾರು 1972ರ ದಶಕದಲ್ಲಿ ನಮ್ಮ ವೆಂಕಟರಮಣ ಆಗಿರ್ಬೋದು, ಅನೇಕ ಹಿರಿಯರು, ಚಿಂತಾಮಣಿ ಶಿವಣ್ಣ ಆಗಿರ್ಬೋದು, ಚಿಂತಾಮಣಿ ಮುನಿಶಾಮಣ್ಣ ಆಗಿರ್ಬೋದು, ಟಿ ವಿಜಯಕುಮಾರ್ ಆಗಿರ್ಬೋದು, ಅನೇಕ ಗಣ್ಯರು ಈ ಜಿಲ್ಲೆಯಲ್ಲಿ ದಲಿತ ಸಂಘ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಮಹಾ ವ್ಯಕ್ತಿಗಳು. ಅದರಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ನಮ್ಮ ವೆಂಕಟರಮಣ ಅವರು ಸಹ ಅವರು ಜೊತೆಯಾಗಿ ಈ ಒಂದು ದಿವಸ ಕೆಲಸ ಮಾಡುತ್ತಾ ಅಣ್ಣ ತಮ್ಮಂದರಾಗಿ ಬಾಳ್ವಿಕೆಯಲ್ಲಿ ತೊಡಗಿಸ್ಕೊಂಡಿರ್ತಾ, ಅದೇ ರೀತಿಯಾಗಿ ನಾನು ಸಹ ನಮ್ಮ ಯುವಕರ ಬಳಗಕ್ಕೆ ಏನು ಸಹಾಯ ಮಾಡಬೇಕು ಅಂತಲೂ ಚಿರಋಣಿಯಾಗಿ ಇರ್ತೇನೆ ಅಂತ ಹೇಳುತ್ತಾ, ಈ ಒಂದು 2 ಮಾತು ಮಾತಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವೆಂಕಟರಮಣ ಅವರಿದ್ದಾರೆ. ಭಾಳ ಹೆಚ್ಚಿನ ರೀತಿಯಲ್ಲಿ ಅವರು ವಿವರಣೆ ಮಾಡ್ತಾರೆ. ಈ ಒಂದು 2 ಮಾತುಗಳನ್ನು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದಿಸಿ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.